ಪ್ರಜಾಪ್ರಭುತ್ವ ಹಬ್ಬಕ್ಕೆ ದಿನಗಣನೆ ಆರಂಭ ಆಗಿದೆ. ರಾಮನಗರದ ಕ್ಷೇತ್ರದಾದ್ಯಂತ ಇಂದು ಡಿ.ಕೆ. ಸುರೇಶ್ ಅವರು ಪ್ರಚಾರವನ್ನ ಮಾಡಿದ್ದಾರೆ. ನಾನೀಗ ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಇವತ್ತು ರಾಮನಗರ ಕ್ಷೇತ್ರದಾದ್ಯಂತ ಸಾಕಷ್ಟು ಬಿರುಸಿನ ಪ್ರಚಾರವನ್ನ ಮಾಡ್ತಿದ್ರಿ, ಹೇಗಿದೆ ಜನರ ರೆಸ್ಪಾನ್ಸ್? ಬಹುಶಃ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಇಂಥ ಒಂದು ಪ್ರತಿಕ್ರಿಯೆ. ಕಳೆದ 3 ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ ಸರಿ ಜನರು ಬಹಳ ಉತ್ಸಾಹದಿಂದ ಈ ಬಾರಿ ಮತ್ತೆ ನನಗೆ ಆಶೀರ್ವಾದ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಜನ ಮುಂದೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಪ್ರಜಾಪ್ರಭುತ್ವದ ಹಬ್ಬ ಶುರುವಾಗಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ. ನೀವು ಏನು ಈ ಬಾರಿಯ ಒಂದು 4ನೇ ಬಾರಿಗೆ ಗೆಲುವನ್ನು ಸಾಧಿಸಬೇಕಂತ ಸಾಕಷ್ಟು ಪಣವನ್ನು ತೊಟ್ಟಿದ್ದೀರಿ. ಈ ಜನರು ಕೂಡ ಸಾಕಷ್ಟು ನಿಮ್ಮ ಕಡೆ ಒಲವನ್ನು ತೋರಿಸ್ತಿದಾರ ಅಂತ? ಸಂಪೂರ್ಣವಾಗಿ ಇವತ್ತು ಎಲ್ಲರೂ ಕೂಡ, ಎಲ್ಲ ವಯೋಮಾನದವರು ಕೂಡ ಇವತ್ತು ನನ್ನ ಜೊತೆ ಕೈ ಜೋಡಿಸಲಿಕ್ಕೆ ಬದ್ಧರಾಗಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರು ಇವತ್ತು ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಮತ್ತು GST ಯಾವ ರೀತಿ ಹೊರೆಯಾಗಿದೆ, ಜೊತೆಗೆ ನಿರುದ್ಯೋಗ ಸಮಸ್ಯೆ, ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಇವತ್ತು ಜನರ ಮುಂದೆ ಕಾಡ್ತಾ ಇದೆ. ಜೊತೆಗೆ ರೈತರು ಉಪಯೋಗಿಸತಕ್ಕಂತ ಗೊಬ್ಬರದ ಬೆಲೆ ಮತ್ತು ಔಷಧದ ಬೆಲೆ ಇವೆಲ್ಲವೂ ಕೂಡ ದುಬಾರಿಯಾಗಿರೋದ್ರಿಂದ ಇವತ್ತು ಜನ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಇವತ್ತೇನು ಈ ಚುನಾವಣೆ ಇದೆ, ಬಹುಶಃ ಒಂದು ಬದಲಾವಣೆಯನ್ನ ಈ ದೇಶದಲ್ಲಿ ಮಾಡ್ತಾರೆ ಅಂತ ಹೇಳಿ. ನೀವು ಕೂಲಿಯನ್ನ ಕೇಳ್ತಾ ಇದ್ದೀರಿ, ಆದ್ರೆ ಕೂಲಿಯನ್ನ ಕಳೆದ 3 ಬಾರಿನೂ ಕೊಟ್ಟಿದ್ದಾರೆ. ಆದ್ರೆ ಕೂಲಿ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನ ಮಾಡಿಲ್ಲ, ಅದು ಶೂನ್ಯವಾದ ಕೆಲಸವನ್ನ ಮಾಡಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾರೆ. ಅಶ್ವಥ್ ನಾರಾಯಣ್ ಅವರು ಪಾಪ ಇನ್ನ ಅವ್ರಿಗೇನು ರಾಜಕಾರಣನೇ ಗೊತ್ತಿಲ್ಲ, ಅಭಿವೃದ್ಧಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರು ಕೇವಲ ರಾಮನ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಭಿವೃದ್ಧಿ ಏನು ಅಂತ ಹೇಳಿ ನನ್ನ ಜೊತೆಲಿ ಬಂದ್ರೆ ತೋರಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರು ಉಸಿರು ಕಟ್ಟಿದ್ದಾರೆ, ಅವರಿಗೆ ಉಸಿರು ತಪ್ಪಬೇಕು ಅಂತಂದ್ರೆ ಡಾಕ್ಟರ್ ಬರಬೇಕು ಅಂತ. ಅವರಿಗೆ ಉಸಿರು ಕಟ್ಟಿತ್ತು ಅಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. 5 ವರ್ಷಗಳ ಕಾಲ ಅವರು ಈ ಜಿಲ್ಲೆನಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆಗ ಉಸಿರನ್ನ ಬಿಡಿಸಬಹುದಾಗಿತ್ತಲ್ಲ. ಹಂಗಾರೆ ಇವ್ರಿಗೂ ಉಸಿರು ಕಟ್ಕೊಬಿಟ್ಟಿರ್ಬೇಕು, ಹೋಗಿ ಅಡ್ಮಿಟ್ ಆಗಕ್ಕೆ ಹೇಳಿ. ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಸಾಕಷ್ಟು ನೀರನ್ನ ಕೊಡೋದಿಲ್ಲ, ಈ ಬಾರಿ ಓಟ್ ಹಾಕ್ಲಿಲ್ಲ ಅಂತಂದ್ರೆ ಒಂದು ಆರೋಪ ಕೇಳಿ ಬರ್ತಿದೆ. ಆರೋಪ ಮಾಡೋದು ಬಿಜೆಪಿಯವರ ತಂತ್ರಗಾರಿಕೆ. ಇದಿಷ್ಟು ಸಂಸದ ಡಿ.ಕೆ. ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರಾಜ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.